ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ಪ್ರಥಮ ಪಿಯುಸಿಯ 5ನೇ ಪದ್ಯವಾದಂತಹ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅನ್ನುವಂತಹ ಈ ಒಂದು ಪದ್ಯವನ್ನು ರಚಿಸಿದಂತಹವರು ಕನಕದಾಸರು. ಈ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನ ನೋಡೋದಾದ್ರೆ, ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ವೃಕ್ಷವು ಎಲ್ಲಿ ಹುಟ್ಟಿತ್ತು? ಉತ್ತರ, ವೃಕ್ಷವು ಬೆಟ್ಟದ ತುದಿಯಲ್ಲಿ ಹುಟ್ಟಿತ್ತು. ಎರಡನೆಯದು, ಮೃಗ ಪಕ್ಷಿಗಳು ಎಲ್ಲಿ ಹಾಡುತ್ತಿದ್ದವು? ಉತ್ತರ, ಮೃಗ ಪಕ್ಷಿಗಳು ಅಡವಿಯೊಳಗಾಡುತ್ತಿದ್ದವು. ಮೂರನೆಯದು, ಯಾವ ತೆರದಿ ಸ್ವಾಮಿ ನಮ್ಮನ್ನು ಬಿಡದೆ ರಕ್ಷಿಸುವನು? ಉತ್ತರ, ಜನ್ಮ ಕೊಟ್ಟ ತಾಯಿಯ ತೆರದಿ ಸ್ವಾಮಿ ನಮ್ಮನ್ನು ಬಿಡದೆ ರಕ್ಷಿಸುವನು. ಮುಂದಿನದು, ಅರಗಿಳಿಗೆ ಯಾವ ಬಣ್ಣವನ್ನು ಬಳೆಯಲಾಗಿದೆ? ಉತ್ತರ, ಅರಗಿಳಿಗೆ ಹಸಿರು ಬಣ್ಣವನ್ನು ಬಳೆಯಲಾಗಿದೆ. ಮುಂದಿನದು, ಕಪ್ಪೆಗಳು ಎಲ್ಲಿ ಹುಟ್ಟಿ ಕೂಗುತ್ತವೆ? ಉತ್ತರ, ಕಪ್ಪೆಗಳು ಕಲ್ಲಿನಲ್ಲಿ ಹುಟ್ಟಿ ಕೂಗುತ್ತವೆ. ಮುಂದಿನದು, 2-3 ವಾಕ್ಯಗಳಲ್ಲಿ ಉತ್ತರಿಸಿ. ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ? ಉತ್ತರ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಆದಿಕೇಶವನೇ ಕಟ್ಟೆಯನ್ನು ಕಟ್ಟುತ್ತಾನೆ ಮತ್ತು ಅದಕ್ಕೆ ನೀರೆರೆದು ಬೆಳೆಸುತ್ತಾನೆ. ಮುಂದಿನದು, ಮೃಗ ಪಕ್ಷಿಗಳನ್ನು ಸ್ವಾಮಿಯು ಹೇಗೆ ರಕ್ಷಿಸುತ್ತಾನೆ? ಉತ್ತರ, ಅಡವಿಯಲ್ಲಿ ಆಡುತ್ತಿರುವ ಮೃಗಗಳಿಗೆ ಮತ್ತು ಪಕ್ಷಿಗಳೆಲ್ಲ ಸ್ವಾಮಿಯು ಹೊತ್ತಿಗೆ ಅವುಗಳಿರುವಲ್ಲಿಯೇ ಆಹಾರವನ್ನು ಒದಗಿಸುತ್ತಾನೆ. ಅವುಗಳ ಜೀವಿತಾವಧಿಯವರೆಗೂ ಕೂಡ ರಕ್ಷಿಸುತ್ತಾನೆ. ಮುಂದಿನ ಒಂದು ಪಾಠ ಅಥವಾ ಪದ್ಯದ ಪ್ರಶ್ನೋತ್ತರಗಳಿಗಾಗಿ ಇಲ್ಲಿವರೆಗೂ ನೀವು ಕನ್ನಡದ ದಿವ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.